ಇದೀಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಆವಾಗ ಆಯಾಯ ಕಾಲಕ್ಕೆ ಅದು ಮರು ವಿಂಗಡಣೆ ಆಗ್ತಾ ಇರುತ್ತೆ. ಇಷ್ಟೇ ಜನ ಇರಬೇಕು ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಅದು ಈಗ 20 ಲಕ್ಷ ತನಕ ಬಂದಿದೆ. ಒಂದು ಜಿಲ್ಲೆ ಅಂತ ಹೇಳಿದಾಗ 25 ಲಕ್ಷ ತನಕ ಬಂದಿದೆ. ಈಗ ಅದು ಮತ್ತೆ ಡಿಲಿಮಿಟೇಷನ್ ಆಗಬೇಕು ಅಂತಿದೆ. ಇಲ್ಲ ಇಷ್ಟಕ್ಕೆ ಸೀಮಿತಗೊಳ್ಳಬೇಕು ಮತ್ತೆ. ಆಗ ಲೋಕಸಭಾ ಕ್ಷೇತ್ರ ಜಾಸ್ತಿ ಆಗ್ಬೋದು. ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಆದರೆ ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯವಾಗುತ್ತೋ ಆ ರಾಜ್ಯಗಳ CMಗಳು ಇವತ್ತು ಸಭೆ ನಡೆಸಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಮುಖ್ಯಮಂತ್ರಿಗಳು. ಈ ಡಿಲಿಮಿಟೇಷನ್ ಥರ ಹೋದರೆ ನಮ್ಮ ಲೋಕಸಭಾ ಸ್ಥಾನಗಳನ್ನು ಕಸಿದುಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ದಕ್ಷಿಣದ ರಾಜ್ಯಕ್ಕೆ ಭಾಳ ದೊಡ್ಡ ಹೊಡೆತ ಉಂಟಾಗುತ್ತೆ. ನಾವಿರ್ತೀವೋ ಇಲ್ವೋ ಮುಂದಿನ ಪೀಳಿಗೆ ಒಂದು 50-100 ವರ್ಷಗಳ ತನಕ ಇದರ ಪೆಟ್ಟನ್ನು ತಿನ್ನಬೇಕಾಗತ್ತೆ ಅಂತ ನಿರ್ಧಾರ ಮಾಡಿ ಅವರೆಲ್ಲ ಚೆನ್ನೈನಲ್ಲೊಂದು ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ವೀಕ್ಷಕರೇ, ಇದನ್ನು ಪಕ್ಷ ಭೇದ ಮರೆತು ನೋಡಿ ಆಲೋಚನೆ ಮಾಡಿ. ಇದು ನಮ್ಮ ರಾಜ್ಯ ಮಾತ್ರವಲ್ಲ. ಈಗ ಭಾರತ ಅಂದರೆ ಯಾವತ್ತೂ ನೇಷನ್ ಫಸ್ಟ್ ಆಗಿರಬೇಕು. ಹಾಗಂತ ದೇಶಕ್ಕಾಗಿ ಅದನ್ನೇ DK ಶಿವಕುಮಾರ್ ಹೇಳಿದರು. ಯಾವ್ಯಾವ ಸರ್ಕಾರಗಳು ಏನೆಲ್ಲ ದೇಶದ ಉನ್ನತಿಗಾಗಿ ನಿರ್ಧಾರ ಕೈಗೊಳ್ತೋ ಆ ನಿರ್ಧಾರವನ್ನು ಪಾಲಿಸಿದಂಥ ರಾಜ್ಯಗಳಿಗೆ ಒಳಿತಾಗಬೇಕಲ್ವಾ? ಅದು ಕೆಡಕಾದರೆ ತಪ್ಪಲ್ವಾ? ಬನ್ನಿ ಈ ರಿಪೋರ್ಟ್ ನೋಡ್ಕೊಂಡು. ದೇಶದಲ್ಲಿ ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ಯುದ್ಧ. ಸ್ಟಾಲಿನ್ ನೇತೃತ್ವದಲ್ಲಿ ದಕ್ಷಿಣ ರಾಜ್ಯಗಳ ಮಹಾಸಮರ. ಭಾರತದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಯುದ್ಧ ಶುರುವಾಗಿದೆ. ಇಂಡಿ ಕೂಟದ ನಾಯಕರು ಇಂದು ಚೆನ್ನೈನಲ್ಲಿ ಸಮಾವೇಶಗೊಂಡು ಕ್ಷೇತ್ರ ಪುನರ್ ವಿಂಗಡಣೆ ಆಗಲೇಬಾರದು ಅಂತ ಒಕ್ಕೊರಲಿನಿಂದ ಆಗ್ರಹಿಸಿದ್ರು. ಕ್ಷೇತ್ರ ಮರು ವಿಂಗಡಣೆಯಿಂದ ಪ್ರಭಾವಕ್ಕೊಳಗಾಗುವ ರಾಜ್ಯಗಳ ರಾಜಕೀಯ ನಾಯಕರ ಮೊದಲ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ್ರು. ಲೋಕ ಮಹಾಸಮರ. ಇಂದು ನಡೆದ ಸಭೆಯಲ್ಲಿ ತಮಿಳುನಾಡು ಸಿಎಂ MK ಸ್ಟಾಲಿನ್, ಕರ್ನಾಟಕ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕೇರಳ ಸಿಎಂ ಪಿಣರಾಯಿ ವಿಜಯನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಪಂಜಾಬ್ ಸಿಎಂ ಭಗವಂತ್ ಮಾನ್ ಭಾಗವಹಿಸಿದ್ರು. ಜನಸಂಖ್ಯೆ ಆಧಾರಿತ ಮರು ವಿಂಗಡಣೆಗೆ ವಿರೋಧ. Can't be altered. We South India, we have been protecting whatever the census and including the family planning, and it is a very progressive state. Economically, we have stood fast. Literacy, we have stood fast. In the planning, we have protected the interest of the country. It is not our interest. So this should not be a curse or a beat. இந்திய கூட்டாட்சியை காக்கும் வரலாற்றின் மிக மிக முக்கிய நாளாக இந்த நாள் அமையப் போகிறது. வரவிருக்கின்ற அல்லது எதிர்காலத்தில் நடைபெறுகின்ற சென்சஸ் அடிப்படையில் மேற்கொள்ளவிருக்கும் மக்கள் தொகை அடிப்படையிலான தொகுதி மறுசீரமைப்பு என்பது நம்மை போன்ற மாநிலங்களை வெகுவாக பாதிக்கப் போகிறது. ಒಂದ್ ವೇಳೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗೋದಂತೂ ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೀಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಆವಾಗ ಆಯಾಯ ಕಾಲಕ್ಕೆ ಅದು ಮರು ವಿಂಗಡಣೆ ಆಗ್ತಾ ಇರುತ್ತೆ. ಇಷ್ಟೇ ಜನ ಇರಬೇಕು ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಅದು ಈಗ 20 ಲಕ್ಷ ತನಕ ಬಂದಿದೆ. ಒಂದು ಜಿಲ್ಲೆ ಅಂತ ಹೇಳಿದಾಗ 25 ಲಕ್ಷ ತನಕ ಬಂದಿದೆ. ಈಗ ಅದು ಮತ್ತೆ ಡಿಲಿಮಿಟೇಷನ್ ಆಗಬೇಕು ಅಂತಿದೆ. ಇಲ್ಲ ಇಷ್ಟಕ್ಕೆ ಸೀಮಿತಗೊಳ್ಳಬೇಕು ಮತ್ತೆ. ಆಗ ಲೋಕಸಭಾ ಕ್ಷೇತ್ರ ಜಾಸ್ತಿ ಆಗ್ಬೋದು. ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಆದರೆ ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯವಾಗುತ್ತೋ ಆ ರಾಜ್ಯಗಳ CMಗಳು ಇವತ್ತು ಸಭೆ ನಡೆಸಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಮುಖ್ಯಮಂತ್ರಿಗಳು. ಈ ಡಿಲಿಮಿಟೇಷನ್ ಥರ ಹೋದರೆ ನಮ್ಮ ಲೋಕಸಭಾ ಸ್ಥಾನಗಳನ್ನು ಕಸಿದುಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ದಕ್ಷಿಣದ ರಾಜ್ಯಕ್ಕೆ ಭಾಳ ದೊಡ್ಡ ಹೊಡೆತ ಉಂಟಾಗುತ್ತೆ. ನಾವಿರ್ತೀವೋ ಇಲ್ವೋ ಮುಂದಿನ ಪೀಳಿಗೆ ಒಂದು 50-100 ವರ್ಷಗಳ ತನಕ ಇದರ ಪೆಟ್ಟನ್ನು ತಿನ್ನಬೇಕಾಗತ್ತೆ ಅಂತ ನಿರ್ಧಾರ ಮಾಡಿ ಅವರೆಲ್ಲ ಚೆನ್ನೈನಲ್ಲೊಂದು ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ವೀಕ್ಷಕರೇ, ಇದನ್ನು ಪಕ್ಷ ಭೇದ ಮರೆತು ನೋಡಿ ಆಲೋಚನೆ ಮಾಡಿ. ಇದು ನಮ್ಮ ರಾಜ್ಯ ಮಾತ್ರವಲ್ಲ. ಈಗ ಭಾರತ ಅಂದರೆ ಯಾವತ್ತೂ ನೇಷನ್ ಫಸ್ಟ್ ಆಗಿರಬೇಕು. ಹಾಗಂತ ದೇಶಕ್ಕಾಗಿ ಅದನ್ನೇ DK ಶಿವಕುಮಾರ್ ಹೇಳಿದರು. ಯಾವ್ಯಾವ ಸರ್ಕಾರಗಳು ಏನೆಲ್ಲ ದೇಶದ ಉನ್ನತಿಗಾಗಿ ನಿರ್ಧಾರ ಕೈಗೊಳ್ತೋ ಆ ನಿರ್ಧಾರವನ್ನು ಪಾಲಿಸಿದಂಥ ರಾಜ್ಯಗಳಿಗೆ ಒಳಿತಾಗಬೇಕಲ್ವಾ? ಅದು ಕೆಡಕಾದರೆ ತಪ್ಪಲ್ವಾ? ಬನ್ನಿ ಈ ರಿಪೋರ್ಟ್ ನೋಡ್ಕೊಂಡು. ದೇಶದಲ್ಲಿ ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ಯುದ್ಧ.
ಸ್ಟಾಲಿನ್ ನೇತೃತ್ವದಲ್ಲಿ ದಕ್ಷಿಣ ರಾಜ್ಯಗಳ ಮಹಾಸಮರ. ಭಾರತದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಯುದ್ಧ ಶುರುವಾಗಿದೆ. ಇಂಡಿ ಕೂಟದ ನಾಯಕರು ಇಂದು ಚೆನ್ನೈನಲ್ಲಿ ಸಮಾವೇಶಗೊಂಡು ಕ್ಷೇತ್ರ ಪುನರ್ ವಿಂಗಡಣೆ ಆಗಲೇಬಾರದು ಅಂತ ಒಕ್ಕೊರಲಿನಿಂದ ಆಗ್ರಹಿಸಿದ್ರು. ಕ್ಷೇತ್ರ ಮರು ವಿಂಗಡಣೆಯಿಂದ ಪ್ರಭಾವಕ್ಕೊಳಗಾಗುವ ರಾಜ್ಯಗಳ ರಾಜಕೀಯ ನಾಯಕರ ಮೊದಲ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ್ರು. ಲೋಕ ಮಹಾಸಮರ. ಇಂದು ನಡೆದ ಸಭೆಯಲ್ಲಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್, ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇರಳ ಸಿಎಂ ಪಿಣರಾಯಿ ವಿಜಯನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಪಂಜಾಬ್ ಸಿಎಂ ಭಗವಂತ್ ಮಾನ್ ಭಾಗವಹಿಸಿದ್ರು. ಜನಸಂಖ್ಯೆ ಆಧಾರಿತ ಮರು ವಿಂಗಡಣೆಗೆ ವಿರೋಧ. Can't be altered. We, South India, we have been protecting whatever the census and including the family planning. And it is a very progressive state. Economically, we have stood fast. Literacy, we have stood fast. In the planning, we have protected the interest of the country. It is not our interest. So this should not be a curse or a beat. இந்திய கூட்டாட்சியை காக்கும் வரலாற்றின் மிக மிக முக்கிய நாளாக இந்த நாள் அமையப் போகிறது. வரவிருக்கின்ற அல்லது எதிர்காலத்தில் நடைபெறுகின்ற சென்சஸ் அடிப்படையில் மேற்கொள்ளவிருக்கும் மக்கள் தொகை அடிப்படையிலான தொகுதி மறுசீரமைப்பு என்பது நம்மை போன்ற மாநிலங்களை வெகுவாக பாதிக்கப் போகிறது. ಒಂದ್ ವೇಳೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗೋದಂತೂ ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೀಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಆವಾಗ ಆಯಾಯ ಕಾಲಕ್ಕೆ ಅದು ಮರು ವಿಂಗಡಣೆ ಆಗ್ತಾ ಇರುತ್ತೆ. ಇಷ್ಟೇ ಜನ ಇರಬೇಕು ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಅದು ಈಗ 20 ಲಕ್ಷ ತನಕ ಬಂದಿದೆ. ಒಂದು ಜಿಲ್ಲೆ ಅಂತ ಹೇಳಿದಾಗ 25 ಲಕ್ಷ ತನಕ ಬಂದಿದೆ. ಈಗ ಅದು ಮತ್ತೆ ಡಿಲಿಮಿಟೇಷನ್ ಆಗಬೇಕು ಅಂತಿದೆ. ಇಲ್ಲ ಇಷ್ಟಕ್ಕೆ ಸೀಮಿತಗೊಳ್ಬೇಕು ಮತ್ತೆ. ಆಗ ಲೋಕಸಭಾ ಕ್ಷೇತ್ರ ಜಾಸ್ತಿ ಆಗ್ಬೋದು. ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಆದರೆ ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯವಾಗುತ್ತೋ ಆ ರಾಜ್ಯಗಳ ಸಿಎಂಗಳು ಇವತ್ತು ಸಭೆ ನಡೆಸಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಮುಖ್ಯಮಂತ್ರಿಗಳು ಈ ಡಿಲಿಮಿಟೇಷನ್ ಥರ ಹೋದರೆ ನಮ್ಮ ಲೋಕಸಭಾ ಸ್ಥಾನಗಳನ್ನು ಕಸಿದುಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ದಕ್ಷಿಣದ ರಾಜ್ಯಕ್ಕೆ ಭಾಳ ದೊಡ್ಡ ಹೊಡೆತ ಉಂಟಾಗುತ್ತೆ. ನಾವಿರ್ತೀವೋ ಇಲ್ವೋ ಮುಂದಿನ ಪೀಳಿಗೆ ಒಂದು 50-100 ವರ್ಷಗಳ ತನಕ ಇದರ ಪೆಟ್ಟನ್ನು ತಿನ್ನಬೇಕಾಗತ್ತೆ ಅಂತ ನಿರ್ಧಾರ ಮಾಡಿ ಅವರೆಲ್ಲ ಚೆನ್ನೈನಲ್ಲೊಂದು ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ವೀಕ್ಷಕರೇ, ಇದನ್ನು ಪಕ್ಷ ಭೇದ ಮರೆತು ನೋಡಿ ಆಲೋಚನೆ ಮಾಡಿ. ಇದು ನಮ್ಮ ರಾಜ್ಯ ಮಾತ್ರವಲ್ಲ. ಈಗ ಭಾರತ ಅಂದರೆ ಯಾವತ್ತೂ ನೇಷನ್ ಫಸ್ಟ್ ಆಗಿರಬೇಕು. ಹಾಗಂತ ದೇಶಕ್ಕಾಗಿ ಅದನ್ನೇ ಡಿ ಕೆ ಶಿವಕುಮಾರ್ ಹೇಳಿದರು. ಯಾವ್ಯಾವ ಸರ್ಕಾರಗಳು ಏನೆಲ್ಲ ದೇಶದ ಉನ್ನತಿಗಾಗಿ ನಿರ್ಧಾರ ಕೈಗೊಳ್ತೋ ಆ ನಿರ್ಧಾರವನ್ನು ಪಾಲಿಸಿದಂಥ ರಾಜ್ಯಗಳಿಗೆ ಒಳಿತಾಗಬೇಕಲ್ವಾ? ಅದು ಕೆಡಕಾದರೆ ತಪ್ಪಲ್ವಾ? ಬನ್ನಿ ಈ ರಿಪೋರ್ಟ್ ನೋಡ್ಕೊಂಡು. ದೇಶದಲ್ಲಿ ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ಯುದ್ಧ. ಸ್ಟಾಲಿನ್ ನೇತೃತ್ವದಲ್ಲಿ ದಕ್ಷಿಣ ರಾಜ್ಯಗಳ ಮಹಾಸಮರ.